ಸಣ್ಣದು 2 ಹಲಸಿನಣ್ಣು ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ಕಿತ್ಕೊಂಡ್ಬಂದಿದ್ರು. ಅದನ್ನು ಕಟ್ ಮಾಡಿ ತಿಂದ್ಕೊಂಡು ಹಾಗೆ ಸಂಜೆ ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ಹಬ್ಬಕ್ಕೆ ಸ್ವಲ್ಪ ಮಾತ್ರ ಮಾಡಿಟ್ಕೊಂಡಿದ್ವಿ. ಇವಾಗ ನಮಗೆಲ್ಲ ಮನೆಗೆ ತೊಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಟರು. ಮಕ್ಕಳು ಇಬ್ಬರೂ ಒತ್ತಿ ಅದನ್ನು ಮಡಚಿ ಹಾಕ್ತಾ ಇದ್ದಾರೆ. ಹಾಗೆ ಬೆಳಗ್ಗೆ ತಿಂಡಿಗೆ ನೆಕ್ಸ್ಟ್ ಸಂಡೇ ರೊಟ್ಟಿ ಮತ್ತು ಚಟ್ನಿ ಮಾಡಿದರು. ಹಾಗೆ ಟಿಫನ್ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಬಸ್ ಹತ್ತಿಸಿ ಊರಿಗೆ ಕಳಿಸ್ಬಿಟ್ಟು ನಾನು ಅಮ್ಮ ಗೃಹ ಪ್ರವೇಶಕ್ಕೆ ಬಂದಿದ್ವಿ. ನಮ್ಮ ಮನೆಯವರಲ್ಲಿ ಗೃಹ ಪ್ರವೇಶ ಇತ್ತು. ಹಾಗೆ ನಮ್ಮ ಮನೆ ದೇವರುಗಳು ಕೂಡ ಬಂದಿದ್ದು. ಗೃಹ ಪ್ರವೇಶದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದು ಸೊಪ್ಪು ತಂದಿದ್ರು ಅಮ್ಮ. ಬೆರಕೆ ಸೊಪ್ಪು ನಮ್ಮ ಹೊಲದಲ್ಲೇ ಸಿಕ್ಕಿದ್ದು. ಅದನ್ನು ಬಿಡಿಸಿ ಸೋಸ್ಬಿಟ್ಟು ನನಗೂ ಸ್ವಲ್ಪ ಎತ್ತಿಟ್ಕೊಂಡು ಮಿಕ್ಕಿದ್ದು ಅಮ್ಮರಿಗೆ ಕೊಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ನಾನು ನಮ್ಮ ತಂಗಿ ಊರಿಗೆ ಬಂದು ಅವಳಿಗೆ ಹಣ್ಣೆಲ್ಲ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ರಿಟರ್ನ್ ಬೆಂಗಳೂರಿಗೆ ಬಂದೆ. ನೈಟ್ ಊಟಕ್ಕೆ ಸೊಪ್ಪು ಮತ್ತು ಹುಳಿಕಾಳು ಹಾಕಿ ಬಸ್ಸಾರು ಮಾಡಿದರು. ಫುಲ್ ಬ್ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ.